ಭಾರತೀಯ ಉಪರಾಯಭಾರಿ ದೇವಯಾನಿ ಖೋಬ್ರಾಗಡೆ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಖೋಬ್ರಾಗಡೆ ವಿರುದ್ಧ ಅಮೆರಿಕ ಸರ್ಕಾರ ಮತ್ತೊಂದು ದೋಷಾರೋಪಣೆ ಸಲ್ಲಿಸಿದೆ. ಖೋಬ್ರಾಗಡೆ ವಿರುದ್ಧ ಕಳೆದ ಬಾರಿಯ ಆರೋಪಗಳನ್ನೇ ಮತ್ತೆ ಅಮೆರಿಕ ಹೊರಿಸಿದೆ. ಖೋಬ್ರಾಗಡೆ ವೀಸಾದಲ್ಲಿ ಮೋಸ ಮತ್ತು ತಪ್ಪು ಮಾಹಿತಿ ನೀಡಿದೆ ಎಂದು ಅಮೆರಿಕ ದೂರಿದೆ. ಅಲ್ಲದೆ ಖೋಬ್ರಾಗಡೆ ವಿರುದ್ಧ ಶುಕ್ರವಾರವೇ ದೇವಯಾನಿ ವಿರುದ್ಧ ವಾರೆಂಟ್ ಜಾರಿಗೊಳಿಸಿದೆ. ಆದರೆ ಬುಧವಾರವಷ್ಟೇ ಖೋಬ್ರಾಗಡೆ ಪ್ರಕರಣವನ್ನು ರಾಜತಾಂತ್ರಿಕ ದೃಷ್ಟಿಯಲ್ಲಿ ಪರಿಗಣಿಸುವಂತೆ ನ್ಯೂಯಾರ್ಕ್ ನ್ಯಾಯಾಲಯ ಆದೇಶಿಸಿತ್ತು. ಅಮೆರಿಕ ಮಾಡಿರುವ ಎರಡನೇ ಆರೋಪ ಸಾಬೀತಾದರೆ 15 ವರ್ಷ ಶಿಕ್ಷೆಗೆ ಗುರಿಯಾಗುವ ಸಾಧ್ಯತೆ ಇದೆ.